ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಸೆಷನ್ನಲ್ಲಿ ನಾನು ನಿಮಗೆ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಇದನ್ನು ಕುರಿತು ಹೇಳ್ಕೊಡ್ತಾ ಇದ್ದೀನಿ. ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ. ಸೊ ಇನ್ ಇಂಡಿಯಾ ವ್ಯಾನ್ ವಿ ರೆಫರ್ ಅವರ್ ಇಂಡಿಯನ್ ಹಿಸ್ಟ್ರಿ, ನಮ್ಮ ಭಾರತದ ಇತಿಹಾಸವನ್ನು ನಾವು ರಾಜಕೀಯ ಇತಿಹಾಸವನ್ನು ತೆಗೆದುಕೊಂಡಾಗ, ಅಂದರೆ ವ್ಯಾನ್ ವಿ ರೆಫರ್ ಅವರ್ ಪೊಲಿಟಿಕಲ್ ಹಿಸ್ಟ್ರಿ, ರಾಜಕೀಯ ಇತಿಹಾಸದಲ್ಲಿ ಈ ಪಕ್ಷಗಳು ಯಾವ ರೀತಿಯಲ್ಲಿವೆ, ರಾಜಕೀಯ ಪಕ್ಷಗಳು ಯಾವ ರೀತಿಯಲ್ಲಿದೆ, ಮತ್ತು ರಾಜಕೀಯ ಪಕ್ಷದಲ್ಲಿ ಯಾವ ಪಕ್ಷ ಹೆಚ್ಚು ಪ್ರಬಲವಾದಂತಹ ಪಕ್ಷವಾಗಿತ್ತು ಅನ್ನೋದನ್ನು ನಾವು ಸ್ವಾತಂತ್ರ್ಯ ಪೂರ್ವದಿಂದಲೂ ತಿಳಿದುಕೊಳ್ಬೋದು. ಸ್ವತಂತ್ರ ಭಾರತದ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ತುಂಬ ಪ್ರಸಿದ್ಧವಾದಂತಹ ಪಕ್ಷ ಇದ್ದಿದ್ದು ಅದು ಕಾಂಗ್ರೆಸ್ ಪಕ್ಷ ಆಗಿತ್ತು. 1885ರಲ್ಲಿ ಎ.ಒ. ಯೂಮ್ ಅವರು ಈ ಪಕ್ಷವನ್ನು ರಚಿಸಿದರು. ಆ ಸ್ವತಂತ್ರ ಚಳುವಳಿಗಳ ಒಂದಿಗೆ ರಾಜಕೀಯ ಪಕ್ಷ ಬೆಳೀತಾ ಬಂದಿದ್ದನ್ನು ನಾವು ನಮ್ಮ ಇತಿಹಾಸದಲ್ಲಿ ಗಮನಿಸ್ಬೋದು. ಅದಾದಮೇಲೆ ಅಂದರೆ 1885ರಲ್ಲಿ ಕಾಂಗ್ರೆಸ್ ಪಕ್ಷ ಆಯಿತು. ನಂತರ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿತ್ತು. 1926ರಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ CPI ಅಂತ ಏನು ಹೇಳ್ತೀವಿ ಅದು ಸ್ಥಾಪನೆಯಾಗಿತ್ತು. 1937ರಲ್ಲಿ ಪ್ರಜಾ ಸೋಷಲಿಸ್ಟ್ ಪಕ್ಷ ಸ್ಥಾಪನೆ ಆಯಿತು. ಆಮೇಲೆ ರಿಪಬ್ಲಿಕನ್ ಸೋಷಲಿಸ್ಟ್ ಪಕ್ಷ ಅಸ್ತಿತ್ವಕ್ಕೆ ಬಂದಿದ್ದು. ಹೀಗೆ ನಾವು ಎಲ್ಲ ಪಕ್ಷಗಳ ಇತಿಹಾಸವನ್ನು ನೋಡ್ಕೊಂಡು ಹೋಗ್ಬೋದು. ಸೊ ಭಾರತದಲ್ಲಿ ಯಾವ ರೀತಿಯ ಪಕ್ಷ ಪದ್ಧತಿ ಇದೆ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಸೊ ಭಾರತದ ರಾಜಕೀಯ ಪಕ್ಷಗಳ ಪ್ರಮುಖ ಲಕ್ಷಣಗಳು, ನೇಚರ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ, ಇದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡೋದಾದರೆ ಇದರಲ್ಲಿ ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ದ ಫೀಚರ್ಸ್ ಆಫ್ ಇಂಡಿಯನ್ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್. What is the political parties features are there in India? First we have to discuss the first point, that is nature of multi-party system. In India we have to see several kinds of political parties are there. This is called multi-party system. Entire the word we have to refer and three kinds we can make the political parties. So political parties are in three kinds. One is a single party system, and second one dual party system, and third one that is called multi party system. Like this, different kinds of political parties are there in the world. Some countries have adopted single party systems, and some countries, I mean like England and America, these nations are adopted dual party systems, and India, like India we have to see that is called multi party system. ಸೊ ನಮ್ಮ ದೇಶದಲ್ಲಿ ನಾವು ಬಹುಪಕ್ಷ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಪ್ರಪಂಚದಲ್ಲಿ 3 ರೀತಿಯ ಪಕ್ಷ ಪದ್ಧತಿಗಳಿವೆ. ಒಂದು ಏಕಪಕ್ಷ ಪದ್ಧತಿ, ಮತ್ತೊಂದು ದ್ವಿಪಕ್ಷ ಪದ್ಧತಿ, ಮತ್ತೊಂದು ಬಹುಪಕ್ಷ ಪದ್ಧತಿ. ಏಕಪಕ್ಷ ಪದ್ಧತಿಯಲ್ಲಿ ಒಂದೇ ಒಂದು ಪಕ್ಷ ಇಡೀ ಸರ್ಕಾರವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರುತ್ತೆ. ಇದನ್ನು ಸರ್ವಾಧಿಕಾರ ರಾಷ್ಟ್ರ ಅಂತ ನಾವು ಕರಿಬಹುದು. ಆದರೆ ದ್ವಿಪಕ್ಷ ಪದ್ಧತಿಯಲ್ಲಿ ಹಾಗಲ್ಲ, 2 ಪಕ್ಷಗಳಿರ್ತವೆ. ಜನ ಒಂದು ಪಕ್ಷವನ್ನು ಒಮ್ಮೆ ಆಯ್ಕೆ ಮಾಡಿದ್ರೆ ಮತ್ತೊಂದು ಪಕ್ಷವನ್ನು ಆಯ್ಕೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಅಲ್ಲಿ ಕಂಡು ಬರ್ತದೆ ಬಹುಪಕ್ಷ ಪದ್ಧತಿಯಲ್ಲಿ. ಅಮೆರಿಕ ಮತ್ತು ಇಂಗ್ಲೆಂಡ್ನಂತಹ ರಾಷ್ಟ್ರಗಳಲ್ಲಿ ನಾವು ಇದನ್ನು ಹೆಚ್ಚಾಗಿ ಕಾಣ್ತೀವಿ. ನಮ್ಮ ದೇಶದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಬಹುಪಕ್ಷ ಪದ್ಧತಿ ಅಂದರೆ ಇಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿವೆ. ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, CPI ಆಗಿರ್ಬೋದು, ಮುಸ್ಲಿಂ ಲೀಗ್ ಆಗಿರ್ಬೋದು, ಅಥವಾ ಜನತಾ ಪಕ್ಷ BJP ಅಂತ ಏನು ಹೇಳ್ತೀವಿ, ಆಮೇಲೆ DK ಪಕ್ಷ, DMK ಪಕ್ಷ, AIADMK ಪಕ್ಷ, ಹೀಗೆ ಸಾಕಷ್ಟು ಪಕ್ಷಗಳನ್ನು ನಾವು ನಮ್ಮ ಭಾರತದಲ್ಲಿ ಕಾಣ್ತೀವಿ. ಸೊ ಇದನ್ನು ನಾವು ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಅಂತ ಕರಿತೀವಿ. ಸೊ ಹೀಗೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿಯು ಹೆಚ್ಚು ಬೆಳೆದು ಬಂದಿರೋದನ್ನು ನಾವು ನೋಡ್ಬೋದು. ಸೊ ಇದನ್ನು ಬಹುಪಕ್ಷ ಪದ್ಧತಿಯ ಸ್ವರೂಪ ಅಂತ ಕರಿತೀವಿ. ಇದು ಭಾರತದ ರಾಜಕೀಯ ಪಕ್ಷಗಳ ಒಂದು ಲಕ್ಷಣವಾಗಿ ಕಂಡುಬಂದಿದೆ. 2ನೇ ಪಾಯಿಂಟ್, ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು. ಇಂತಹ ಬಹುಪಕ್ಷ ಪದ್ಧತಿ ಏನಿದೆ ಭಾರತದಲ್ಲಿ, ಈ ಬಹುಪಕ್ಷ ಪದ್ಧತಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ಬೇರೆ ಇವೆ, ಪ್ರಾದೇಶಿಕ ಪಕ್ಷಗಳು ಅಂತ ಬೇರೆ ನಾವು ನೋಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಪಕ್ಷಕ್ಕೆ ನಾವು ರಾಷ್ಟ್ರೀಯ ಪಕ್ಷ ಅಂತ ಕರೆಯೋದಾದರೆ, ಆಯಾ ಪ್ರದೇಶಗಳಿಗೆ ಅಥವಾ ಪ್ರಾಂತ್ಯಗಳಿಗೆ ಅನುಗುಣವಾಗಿ ಇರುವಂಥ ಪಕ್ಷಗಳನ್ನು ರೀಜನಲ್ ಪಾರ್ಟೀಸ್ ಅಥವಾ
ಪ್ರಾದೇಶಿಕ ಪಕ್ಷ ಅಂತ ಕರಿತೀವಿ. ನ್ಯಾಷನಲ್ ಪಾರ್ಟೀಸ್ ಆ್ಯಂಡ್ ರೀಜನಲ್ ಪಾರ್ಟೀಸ್ ಆಲ್ಸೋ ಇಸ್ ಒನ್ ಆಫ್ ದ features of Indian political parties. Thus, Indian political parties in this feature, on national level, we have to see that some political parties are there at the national level, that is called national parties, and regional parties means ಆಯಾ ಪ್ರದೇಶಕ್ಕೆ, ಅಂದರೆ ರೀಜನಲ್ ಆ ಲೋಕಲ್ ಪೀಪಲ್ ಹೂ ಹ್ಯಾವ್ ಸಮ್ ಪ್ರಾಬ್ಲಮ್ಸ್, ಸೊ ದ ಪ್ರಾಬ್ಲಮ್ ಸಾಲ್ವ್ ಬೈ ದಿಸ್ ಪೊಲಿಟಿಕಲ್ ಪಾರ್ಟಿ. ಸೊ ದಟ್ ಪರ್ಪಸ್ಲಿ they are in locally means that is called ನೆಲ, ಜಲ, ಗಡಿ ಅಂತ ಏನು ಹೇಳ್ತೀವಿ ಅವುಗಳಿಗೆ ಸಂಬಂಧಪಟ್ಟ ಹಾಗೆ, ಆ ಬಾರ್ಡರ್ಸಿಗೆ ಸಂಬಂಧಪಟ್ಟ ಹಾಗೆ, ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ವಾಟರಿಗೆ ಸಂಬಂಧಪಟ್ಟ ಹಾಗೆ. ಸೊ ಹೀಗೆ ನಾವು ಪ್ರಾದೇಶಿಕ ಪಕ್ಷಗಳನ್ನು, ಅವುಗಳನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಪ್ರಾದೇಶಿಕ ಪಕ್ಷಗಳು ಇರುತ್ತೆ. ಸೊ ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷ ಅಂತ ನೋಡ್ತೀವಿ. ರಾಷ್ಟ್ರೀಯ ಪಕ್ಷಗಳು ದೇಶದ ಸಾರ್ವಭೌಮತೆಗೆ ಪ್ರಾಮುಖ್ಯತೆಯನ್ನು ನೀಡ್ತದೆ, ದೇಶದ ಏಕತೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ, ದೇಶದ ಸಮಗ್ರತೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಸಾರ್ವಭೌಮತೆ, ಅಖಂಡತೆ, ಏಕತೆ, ಸಮಗ್ರತೆ ಇವೆಲ್ಲ ರಾಷ್ಟ್ರೀಯ ಪಕ್ಷಗಳ ಪ್ರಮುಖ ಉದ್ದೇಶಗಳಾಗಿವೆ. The main national parties' ambitions are, the national parties has give importance to protect or increase of our universal and integrity of the nation, unity of the nation, integrity of the nation and sovereignty of the nation. ಇದನ್ನು ಈ ಒಂದು ಏನು ಸಾವರೆಂಟಿ, ಇಂಟಿಗ್ರಿಟಿ ಆ್ಯಂಡ್ ಇಂಟಿಗ್ರಿಟಿ ಆ್ಯಸ್ ವೆಲ್ ಆಸ್ ದ ಯುನಿಟಿ, ಇವುಗಳಿಗೆ ಇಂಪಾರ್ಟೆನ್ಸನ್ನು ಕೊಡುತ್ತೆ. National parties has give importance to like this. And then we have to give a best example of the national parties, that is Congress Paksha, Congress Party, BJP, and then Janata Dala, CPU, CPM. Like this, we have to see the national political parties in India. ಭಾರತದಲ್ಲಿ ಈ ರೀತಿಯಾಗಿ ನಾವು ಯಾವ್ಯಾವ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷಗಳು ಅಂತ ಕರಿಬಹುದು ಅಂದರೆ ಕಾಂಗ್ರೆಸ್, ಜನತಾದಳ, CPI, CPM, BJP ಇತ್ಯಾದಿ ಬೇಕಾದಷ್ಟು ರಾಷ್ಟ್ರೀಯ ಪಕ್ಷಗಳು ನಮ್ಮ ಭಾರತದಲ್ಲಿ ಇದೆ. ಪ್ರಾದೇಶಿಕ ಪಕ್ಷಗಳಿಗೆ ಉದಾಹರಣೆಯಾಗಿ ನಾವು ಅಕಾಲಿ ದಳ ಕೊಡ್ಬೋದು, ಅಸ್ಸಾಂ ಗಣ ಪರಿಷತ್ತು, ವಾಟಾಳ್ ಪಕ್ಷ ಅಂದರೆ ಕನ್ನಡ ವಾಟಾಳ್ ಪಕ್ಷ, ಕರ್ನಾಟಕ ಸಮಾಜವಾದಿ ಪಕ್ಷ, DMK ಪಕ್ಷ, AIADMK ಪಕ್ಷ, JDS ಪಕ್ಷ, ನ್ಯಾಷನಲ್ ಕಾನ್ಫರೆನ್ಸ್, ಶಿವಸೇನೆ, ತೆಲುಗು ದೇಶಂ ಇವೆಲ್ಲವನ್ನು ನಾವು ರೀಜನಲ್ ಪಾರ್ಟೀಸ್ನಲ್ಲಿ ನೋಡ್ತೀವಿ. ರೀಜನಲ್ ಪಾರ್ಟೀಸ್ ಆಲ್ಸೋ ಇಸ್ ದ್ಯಾರ್ ಇನ್ ಇಂಡಿಯಾ ನೋ. ಸೊ ವಿ ವಿಲ್ ಗಿವ್ ದ ಎಕ್ಸಾಂಪಲ್ ಆಫ್ ದಿಸ್ ರೀಜನಲ್ ಪಾರ್ಟೀಸ್, ದಟ್ ಈಸ್ ಅಕಾಲಿ ದಳ್, ಅಸ್ಸಾಂ ಗಣ ಪರಿಷತ್, ಕನ್ನಡ ವಾಟಾಳ್ ಪಕ್ಷ, ಕರ್ನಾಟಕ ಸಮಾಜವಾದಿ ಪಕ್ಷ, AIADMK ಪಕ್ಷ, DMK ಪಕ್ಷ, ತೆಲುಗು ದೇಶಂ, ಶಿವಸೇನೆ, ನ್ಯಾಷನಲ್ ಕಾನ್ಫರೆನ್ಸ್. ಲೈಕ್ ದಿಸ್ ಟೈಪ್ ಆಫ್ ದ regional parties are there in India. We will give the example for this. So these regional parties has give importance to protect their land, to protect their water, to protect their boundary, and to protect their bhasha means language, and then to give importance to employment in local employment, and to give importance to regional ರಾಜ್ಯದ ಬೆಳವಣಿಗೆ, ರಾಜ್ಯದ ಸ್ವಾಯತ್ತತೆ, ಅಟಾನಮಿ ಆಫ್ ದ ಸ್ಟೇಟ್ಗೆ ಅವರು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಯಾರು? ಪ್ರಾದೇಶಿಕ ಪಕ್ಷಗಳು. ಸೊ ಇದು ಕೂಡ ಭಾರತದ ಪಕ್ಷ ಪದ್ಧತಿಯಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಲಕ್ಷಣವಾಗಿದೆ. ಮೂರನೇ ಪಾಯಿಂಟು ಆಕರ್ಷಕ ನಾಯಕತ್ವದ ಅವಲಂಬನೆ. ಇದು ಕೂಡ ನಮ್ಮ ಭಾರತದ ಪಕ್ಷ ಪದ್ಧತಿಯ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳ್ಬೋದು. ಗುಡ್ ಲೀಡರ್ಶಿಪ್ ಇದು ಬಹಳ ಮುಖ್ಯ. ಗುಡ್ ಲೀಡರ್ಶಿಪ್ ಅಂದರೆ ನಾವು ಅದನ್ನು ಚರಿಷ್ಮಾ ಅಂತ ಕರಿಬೋದು. ಅಂದರೆ ಆಕರ್ಷಕತ್ವ ಇರಬೇಕು, ಒಬ್ಬ ನಾಯಕನಿಗೆ ಆಕರ್ಷತೆ ಇರಬೇಕು. ಯಾವ ರೀತಿಯಲ್ಲಿ ಅಂದರೆ ಇದನ್ನೇ ಪ್ಲೇಟೋ ಹೇಳ್ತಾರೆ ನೋಡಿ. ಯಾವಾಗಲೂ ಕೂಡ ಪ್ಲೇಟೋವಿನ ತತ್ವದಲ್ಲಿ ನಾವು ನೋಡ್ತೀವಿ, ಪ್ಲೇಟೋ ರಾಜನಾದವನಿಗೆ ತಜೋಗುಣ, ರಜೋಗುಣ ಎಲ್ಲ ಯಾವ ರೀತಿಯಲ್ಲಿ ಗುಣಗಳಿರಬೇಕು, ತೇಜಸ್ಸು ಇರಬೇಕು, ಅವನಿಗೆ ರಜಸ್ಸು ಇರಬೇಕು. ಈ ರೀತಿ ಪ್ಲೇಟೋ ಒಬ್ಬ ರಾಜನಿಗೆ ಇರಬೇಕಾದಂತಹ
ಲಕ್ಷಣಗಳನ್ನು ಹೇಗೆ ಹೇಳ್ತಾನೆ ಅದನ್ನು ನಾವು ಐಡಿಯಲ್ ಸ್ಟೇಟ್ ಆಫ್ ಪ್ಲೇಟೋನಲ್ಲಿ ನೋಡ್ತೀವಿ. ಅದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ದ ಕಿಂಗ್ ಅಂದರೆ ರಾಜ್ಯನ ತತ್ವಗಳು ಇನ್ ಐಡಿಯಲ್ ಸ್ಟೇಟ್ ಅಂತ ನಾವು ಪ್ಲೇಟೋವಿನ ತತ್ವವನ್ನು ತೆಗೆದುಕೊಂಡಾಗ ಇಲ್ಲಿ ನಮಗೆ ಆಕರ್ಷಕ ನಾಯಕತ್ವಕ್ಕೆ ಅದನ್ನು ನಾವು ತುಲನೆ ಮಾಡಿ ನೋಡ್ಬೋದು. ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂಥ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ನಾಯಕರುಗಳನ್ನು ಅವಲಂಬಿಸಿರುತ್ತೆ. ತಮ್ಮ ರಾಜಕೀಯ ಭವಿಷ್ಯದಲ್ಲಿ ನಮಗೆ ಇಂಥ ನಾಯಕ ಇರಬೇಕು, ಈ ನಾಯಕ ಇದ್ದರೆ ಜನ ನಮಗೆ ಓಟ್ ಹಾಕ್ತಾರೆ, ಜನ ನಮ್ಮತ್ತ ಆಕರ್ಷಿತರಾಗ್ತಾರೆ ಅನ್ನುವಂತಹ ಅಂಶ ಅವರಲ್ಲಿ ಮೂಡಿದೆ. ರಾಜಕೀಯ ಪಕ್ಷದವರಲ್ಲಿ ಇದು ಒಂದು ಪ್ರಮುಖವಾದಂಥ ಅಂಶವಾಗಿದೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಚುನಾವಣಾ ವೇಳೆ ಅಂಥ ನಾಯಕರನ್ನು ಕರ್ಕೊಂಡೋಗಿ ಪ್ರಚಾರ ಮಾಡಿಸ್ತಾ ಇರ್ತಾರೆ. ಸೊ ಆ ಪ್ರಚಾರ ಏನಿದೆ, ಕ್ಯಾನ್ವಾಸ್ ಏನು ಮಾಡಿಸ್ತಾರೆ, ಎಲೆಕ್ಷನ್ಸಲ್ಲಿ ಕ್ಯಾನ್ವಾಸ್ ಮಾಡಿಸ್ಬೇಕಾದ್ರೆ ಆ ಲೀಡರ್ಸ್ಗಳನ್ನು ಕರ್ಕೊಂಡು ಹೋಗ್ತಾರೆ. ಗುಡ್ ಲೀಡರ್ಸ್, ಕ್ವಾಲಿಟಿ ಲೀಡರ್ಸ್. ಸೊ ದೋಸ್ ಹೂ ಹ್ಯಾವ್ ದ ಕ್ವಾಲಿಟೀಸ್ ಆ್ಯಂಡ್ ದೋಸ್ ಹೂ ಹ್ಯಾವ್ ದ ಡಿಗ್ನಿಟಿ ಅಂದರೆ ವ್ಯಕ್ತಿತ್ವ ಇರುತ್ತೆ, ಕ್ವಾಲಿಟೀಸ್ ವ್ಯಕ್ತಿತ್ವ ಇರುತ್ತೆ. ವ್ಯಕ್ತಿತ್ವದ ಜೊತೆಗೆ ಘನತೆ, ಗೌರವ ಮತ್ತು ಅದ್ರ ಜೊತೆಗೆ ಕ್ವಾಲಿಟೀಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಮೀನ್ಸ್ ಅರ್ಹತೆ ಅಂತ ಕರಿತೀವಿ. ಟ್ಯಾಲೆಂಟೆಡ್ ಪೊಲಿಟಿಕಲ್ ಲೀಡರ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಪ್ರಚಾರಕ್ಕೆ ಈ ಟ್ಯಾಲೆಂಟೆಡ್ ಪೀಪಲ್ಸ್ ಬೇಕು. ಅವ್ರಿಗೆ ಯಾವುದೋ ಒಬ್ಬ ನಾಯಕರನ್ನು ತಗೊಂಡೋಗಿ ಬಾರಪ್ಪ ಅಲ್ಲಿ ಪ್ರಚಾರ ಮಾಡು, ನಮ್ಮ ಪಕ್ಷ ಗೆಲ್ಲಿ ಅಂತ ಅಂದರೆ ಆಗಲ್ಲ. ಆ ಪ್ರಚಾರಕ್ಕೆ ಒಂದು ನಿರ್ದಿಷ್ಟವಾದಂತಹ ವರ್ಚಸ್ಸು ಆ ನಾಯಕನಲ್ಲಿ ಇರಬೇಕು. ಆ ನಾಯಕನ ವರ್ಚಸ್ಸನ್ನು ನೋಡಿ ಜನ ಮತ ಹಾಕಬೇಕು. ಆ ಮಟ್ಟದಲ್ಲಿ ಆಕರ್ಷಕ ನಾಯಕತ್ವವನ್ನು ರಾಜಕೀಯ ಪಕ್ಷಗಳು ಅವಲಂಬಿಸಿರುತ್ತೆ. ಸೊ ಇದು ರಾಜಕೀಯ ಪಕ್ಷದ ಮತ್ತೊಂದು ಮುಖ್ಯವಾದಂತಹ ಲಕ್ಷಣ ಅಂತ ನಾವು ಹೇಳ್ಬೋದು. ಅನದರ್ ಪಾಯಿಂಟ್ ದಟ್ ಈಸ್ ವಿಭಜನೆ ಮತ್ತು ವಿಲೀನ. ನೋಡಿ, ನಮ್ಮ ರಾಜಕೀಯ ಪಕ್ಷದಲ್ಲಿ ಇರುವಂತಹ ಮತ್ತೊಂದು ಮುಖ್ಯವಾದಂತಹ ಅಂಶ ಏನಂತಂದರೆ ಅಥವಾ ಮುಖ್ಯವಾದಂತಹ ಫೀಚರ್ಸ್, ಲಕ್ಷಣ ಏನಪ್ಪ ಅಂದರೆ ವಿಭಜನೆ ಆಗೋದು, ವಿಲೀನ ಆಗೋದು. ಆವತ್ತಿಂದ ಇವತ್ತರೆಗೂ ನಾವು ರಾಜಕೀಯ ಪಕ್ಷಗಳ ಇತಿಹಾಸವನ್ನು ನೋಡ್ಕೊಂಡು ಬಂದಾಗ ಅದರಲ್ಲಿ ನಮಗೆ ಕಾಣಿಸ್ತಾ ಇರೋದು ಎಷ್ಟೊಂದು ರಾಜಕೀಯ ಪಕ್ಷಗಳು ಡಿವೈಡ್ ಆಗಿದೆ ಮತ್ತು ಎಷ್ಟೊಂದು ರಾಜಕೀಯ ಪಕ್ಷಗಳು ಯುನಿಟಿ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಲೀನ ಆಗಿದೆ, ಲಿಂಕ್ ಆಗಿರೋದು ನೋಡ್ತಿದ್ದೀವಿ, ಡಿವೈಡ್ ಆಗಿರೋದು ನೋಡ್ತಾ ಇದ್ದೀವಿ. ವಿಭಜನೆ ಮತ್ತು ವಿಲೀನ. ಹಾಗಾಗಿ ಕೆಲವು ರಾಜಕೀಯ ಪಕ್ಷಗಳಲ್ಲಿ ಈ ಒಡಕು ಉಂಟಾಗೋದನ್ನು ನಾವು ಕಾಣ್ತೀವಿ. ನಾವು ನೋಡ್ಬೋದು, ಕಾಂಗ್ರೆಸ್ ಪಕ್ಷ 1885ರಲ್ಲಿ ಸ್ಥಾಪನೆ ಆಯಿತು ಅಂತೆಲ್ಲ ಹೇಳ್ತೀವಿ. ದೊಡ್ಡ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳ್ತೀವಿ. ಈ ಕಾಂಗ್ರೆಸ್ ಪಕ್ಷ 2 ಭಾಗಗಳಾಗಿ ಒಡೆದಿದ್ದನ್ನು ನಾವು ನೋಡ್ಬೋದು. 1969ರಲ್ಲಿ at 1969 ಕಾಂಗ್ರೆಸ್ ಡಿವೈಡೆಡ್ ಬೈ 2 kinds. One is leader of ಇಂದಿರಾ ಗಾಂಧಿ ಆ್ಯಂಡ್ another one is leader of ನಿಜಲಿಂಗಪ್ಪ. ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಅಥವಾ ನಾಯಕತ್ವದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಆದರೆ ಅದನ್ನು ನಾವು ರೂಲಿಂಗ್ ಕಾಂಗ್ರೆಸ್ ಅಂತ ಕರಿತಿದ್ವಿ. ಮತ್ತು ಇನ್ನೊಂದು ಸಂಸ್ಥಾ ಕಾಂಗ್ರೆಸ್, ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ಆದಂಥದ್ದು ಸಂಸ್ಥಾ ಕಾಂಗ್ರೆಸ್ ಆಯಿತು. ಸೊ ಹೀಗೆ 69ರಲ್ಲಿ ಕಾಂಗ್ರೆಸ್ 2 ಭಾಗಗಳಾಗಿ ಒಡೆದಿದ್ದನ್ನು ನಾವು ನೋಡ್ಬೋದು. ಮತ್ತು 64ರಲ್ಲಿ ಕಮ್ಯುನಿಸ್ಟ್ ಪಕ್ಷ 2 ಹೋಳಾಗಿ ಹೊಡೆದಿದ್ದನ್ನು ನಾವು ನೋಡ್ಬೋದಾಗಿದೆ. CPI ಮತ್ತು CPM ಅಂತ 2 ಪಕ್ಷಗಳಾಯಿತು. ಹಾಗೆ ತಮಿಳುನಾಡಲ್ಲಿ ನೋಡಿ, ಪ್ರಾದೇಶಿಕ ಪಕ್ಷಗಳು ಕೂಡ ಹೊಡಿತವೆ. ತಮಿಳುನಾಡಿನಲ್ಲಿ DMK ಪಕ್ಷ ಅಂದರೆ ದ್ರಾವಿಡ ಮುನ್ನೇತ್ರ ಕಜಗಂ, ಅದು 1972ರಲ್ಲಿ at 1972 DMK is divided by 2 parties. One is DMK and another one is AIADMK ಪಕ್ಷ ಆಯಿತು. AIADMK ಅದು ಅಣ್ಣಾದೊರೈ ಅಂತ ನಾವು ಏನು ಹೇಳ್ತೀವಿ, ಅವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ರಾಜಕೀಯ ಪಕ್ಷ ಆಗಿದೆ. ಸೊ 1995ರಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಅಂತ ಏನು ಪಕ್ಷ ಇತ್ತು ಆ ಪಕ್ಷ 2 ಭಾಗಗಳಾಗಿ ಒಡೆಯುತ್ತೆ. at 1995 we had to see the at Andhra Pradesh government that is Telugu Desham political party is divided to two part. One is 2 ಇದಾಗ್ತದೆ. ಒಂದು NTR
ನಾಯಕತ್ವದಲ್ಲಿ ಒಂದು ಪಕ್ಷ ಉದ್ಭವ ಆದರೆ ಮತ್ತೊಂದು ಪಕ್ಷ ಚಂದ್ರಬಾಬು ನಾಯ್ಡು ಅವರ ನಾಯಕತ್ವದಲ್ಲಿ ಉದಯ ಆಗ್ತದೆ. ಸೊ ಹೀಗೆ ಎರಡು ರೀತಿಯಲ್ಲಿ ಆ ಪಕ್ಷಗಳು ಉದಯ ಆಗಿದ್ದನ್ನು ನಾವು ನೋಡ್ಬೋದು. ತೆಲುಗು ದೇಶಂ ಪಕ್ಷ ಆಂಧ್ರ ಪ್ರದೇಶದಲ್ಲಿ. ಸೊ ಹೀಗೆ ನಾವು ಜನತಾದಳ, ಇಲ್ಲಿ ಜನತಾದಳ ತೆಗೆದುಕೊಂಡಾಗ ಜನತಾದಳ ಕೂಡ ಇಲ್ಲಿ ಎರಡು ಭಾಗಗಳಾಗಿ ಒಡೆಯುತ್ತೆ. ಒಂದು ಜನತಾದಳ ಎಸ್, ಮತ್ತೊಂದು ಜನತಾದಳ ಯು ಅನ್ನೋದನ್ನು ನೋಡ್ತೀವಿ. ಹೀಗೆ ನಾವು ಪಕ್ಷಗಳು ಒಡೆದಿರೋದನ್ನು, ಡಿವೈಡ್ ಆಗಿರೋದಕ್ಕೆ ನಾವು ಹೀಗೆ ವಿವರಣೆಗಳನ್ನು ಕೊಡ್ಬೋದು. ನಮ್ಮ ಇತಿಹಾಸದಲ್ಲಿದೆ. ನಮ್ಮ ರಾಜಕೀಯ ಇತಿಹಾಸವನ್ನು ತೆಗೆದುಕೊಂಡಾಗ ರಾಜಕೀಯ ಪಕ್ಷಗಳನ್ನು ಅದರಲ್ಲಿ ನಾವು ಅಧ್ಯಯನ ಮಾಡಿದಾಗ ನಮಗೆ ಕಂಡು ಬರುತ್ತೆ ನಮ್ಮ ರಾಜಕೀಯ ಪಕ್ಷಗಳಲ್ಲಿ ವಿಭಜನೆ ಆಗಿರೋವಂಥದ್ದು. ಹಾಗೆ ಕೆಲವು ಸಲ ರಾಜಕೀಯ ಪಕ್ಷಗಳು ವಿಲೀನಗೊಂಡಿರುವುದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ 1977ರಲ್ಲಿ ಜಗಜೀವನ್ ರಾಮ್ ಅವರ CFD ಪಕ್ಷ ಜನತಾ ಪಕ್ಷದ ಜೊತೆಗೆ ವಿಲೀನ ಆಯಿತು. ಯಾವುದು CFD ಅಂದರೆ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಕರಿತೀವಿ. CFPD ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ. ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಇದು ಏನಾಗುತ್ತೆ, ಜನತಾ ಪಕ್ಷದ ಜೊತೆಗೆ ಲೀನ ಆಗುತ್ತೆ. ಯಾವಾಗ 1977ರಲ್ಲಿ. ಹಾಗೆ ಹರಿಯಾಣದಲ್ಲಿ ವಿಶಾಲ ಹರಿಯಾಣ ಪಕ್ಷ ಅಂತ, ಈ ಪಕ್ಷ ಸೆಪ್ಟೆಂಬರ್ 23ನೇ ತಾರೀಕು 1978ರಲ್ಲಿ ಕಾಂಗ್ರೆಸ್ ಜೊತೆಗೆ ಲೀನ ಆಗಿದ್ದನ್ನು ನಾವು ನೋಡ್ಬೋದು. ಹೀಗೆ ಲೀನ ಆಗಿರೋ ಪಕ್ಷಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ಹೊಸ ಪಕ್ಷಗಳು ಉದಯ ಆಗಿರೋದು, ವಿಭಜನೆ ಆಗಿ ಹೊಸ ಪಕ್ಷಗಳು ಉದಯ ಆಗಿದ್ದನ್ನು ಕೂಡ ನಾವು ನಮ್ಮ ರಾಜಕೀಯ ಪಕ್ಷದಲ್ಲಿ ನೋಡ್ತಿದ್ದೀವಿ. ಸೊ ಇದು ಕೂಡ ವಿಲೀನ ಮತ್ತು ವಿಭಜನೆ, ಇದು ಕೂಡ ನಮ್ಮ ರಾಜಕೀಯ ಪಕ್ಷದ ಮತ್ತೊಂದು ಮುಖ್ಯವಾದಂತಹ ಅಥವಾ ಪ್ರಮುಖವಾದಂಥ ಲಕ್ಷಣ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಪಕ್ಷಾಂತರ. ಈ ಪಕ್ಷಾಂತರ ಅನ್ನೋದು ನಮ್ಮ ದೇಶದಲ್ಲಿ ಬಹಳ ಒಂದು ದೊಡ್ಡ ಪಿಡುಗಾಗಿದೆ, ರೋಗ ಅಂತಲೇ ಹೇಳ್ಬೋದು ಇದನ್ನು. ಇದು ಇತ್ತೀಚಿನ ದಿನಮಾನಗಳಲ್ಲಿ ಪಕ್ಷಾಂತರ ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದ ರಾಜಕೀಯವನ್ನು ತೆಗೆದುಕೊಂಡಾಗ ರಾಜಕೀಯದ ಪಕ್ಷಗಳಲ್ಲಿ ಪಕ್ಷಾಂತರ ಜಾಸ್ತಿ ಆಗ್ತಾ ಇದೆ. ಈ ಪಕ್ಷಾಂತರದಿಂದ ಏನಾಗ್ತಿದೆ, ಆಯಾ ಪಕ್ಷದಲ್ಲಿರುವಂಥ ನಾಯಕರು ಏನು ಮಾಡ್ತಿದ್ದಾರೆ, ಆ ಪಕ್ಷದ ತತ್ವಗಳನ್ನು ಎಲ್ಲೋ ಗಾಳಿಗೆ ತೂರ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ. ಪಕ್ಷಕ್ಕೆ ಒಂದು ಘನತೆ ಇರಬೇಕು, ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ತತ್ವ ಇರಬೇಕು, ಮೌಲ್ಯ ಇರಬೇಕು. ವ್ಯಾಲ್ಯೂಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಬಟ್ ನವೇಡೇಸ್ ವಿ ಆರ್ ನಾಟ್ ಸಿ ದ ವ್ಯಾಲ್ಯೂಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಇತ್ತೀಚೆಗೆ ನಾವು ನೋಡ್ತಾ ಇಲ್ಲ, ದ ಪೊಲಿಟಿಕಲ್ ಲೀಡರ್ಸ್ ಜಂಪ್ ಟು ಒನ್ ಪಾರ್ಟಿ ಟು ಅನದರ್ ಪಾರ್ಟಿ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ತಾ ಇದ್ದಾರೆ. ವಾಟ್ ಈಸ್ ದಿಸ್ ಪಾರ್ಟೀಸ್ ಆ್ಯಂಬಿಷನ್ಸ್ ಆರ್ ದೇರ್, ವಾಟ್ ಈಸ್ ದಿಸ್ ಪಾರ್ಟೀಸ್ ಆ್ಯಂಬಿಷನ್ಸ್ ಆರ್ ದೇರ್. ಏನೋ ಅವ್ರಿಗೆ ದೆರ್ ಇಸ್ ನೋ ಡಿಫ್ರೆನ್ಸಿಯೇಷನ್ಸ್ ಬಿಟ್ವೀನ್ ಒನ್ ಪಾರ್ಟಿ ಆ್ಯಂಬಿಷನ್ಸ್ ಆರ್ ಏಮ್ಸ್ ಆ್ಯಂಡ್ ಟು ಅನದರ್ ಪಾರ್ಟಿ ಏಮ್ಸ್. ಒಂದು ಪಕ್ಷದ ಏಮ್ಸ್ಗೂ ಅಂದರೆ ಉದ್ದೇಶಕ್ಕೂ ಮತ್ತೊಂದು ಪಕ್ಷದ ಉದ್ದೇಶಕ್ಕೂ ಅವ್ರಿಗೆ ವ್ಯತ್ಯಾಸಗಳೇ ಗೊತ್ತಾಗ್ತಾ ಇಲ್ಲ. ಇದೇನಾಗ್ತಾ ಇದೆ ಅಂದರೆ ವ್ಯಾಲ್ಯೂಸ್ಗಳನ್ನು, ನೈತಿಕತೆಯನ್ನು ಕಳೆದುಕೊಳ್ತಾ ಇದೆ. ನೈತಿಕತೆ ಮೀನ್ಸ್ ಎಥಿಕ್ಸ್. ಪೊಲಿಟಿಕಲ್ ಲೀಡರ್ಸ್ ಶುಡ್ ಬಿ ಹ್ಯಾವ್ ಸಮ್ ಎಥಿಕ್ಸ್. ಪೊಲಿಟಿಕಲ್ ಲೀಡರ್ಸ್ ಶುಡ್ ಬಿ ಹ್ಯಾಸ್ ದೇರ್ ಓನ್ ಪ್ರಿನ್ಸಿಪಲ್ಸ್. ಸೊ ದಿಸ್ ಇಸ್ ವ್ಯಾಲ್ಯೂ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್. ಇದು ವ್ಯಾಲ್ಯೂ ಅಂದರೆ ರಾಜಕೀಯ ಪಕ್ಷದವರು, ಒಂದು ಆ ನಾಯಕರುಗಳು ಅಥವಾ ಏನು ಅಭ್ಯರ್ಥಿಗಳು ಆ ಪಕ್ಷದಲ್ಲಿ ಇರ್ತಾರೆ ಅಥವಾ ರಾಜಕಾರಣಿಗಳು ಅಂತ ಏನು ಕರಿತೀವಿ, ಅವ್ರಿಗೆ ಒಂದು ಎಥಿಕ್ಸ್ ಇರಬೇಕು, ನೈತಿಕತೆ ಇರಬೇಕು, ಮತ್ತು ಒಂದು ತತ್ವಗಳಿರಬೇಕು, ಅವ್ರದ್ದೇ ಆದಂಥ ಉದ್ದೇಶಗಳಿರಬೇಕು. ಇವೆಲ್ಲವನ್ನು ಗಾಳಿಗೆ ತೂರಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡ್ತಾ ಇದ್ದಾರೆ. ಈಗ ಯಾವ ಪಕ್ಷ ಅಧಿಕಾರದಲ್ಲಿದೆ ಆ ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ಬಿಡೋದು, ಈ ಪಕ್ಷ ಬಿಟ್ಟುಬಿಡೋದು, ಮತ್ತೊಂದು ಪಕ್ಷಕ್ಕೆ ಹೋಗೋದು. ಈ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೊಂದು ಪಕ್ಷ ಸ್ಟ್ರಾಂಗ್ ಆಗಿ ವಿರೋಧ ಪಕ್ಷ ಆಗಬೇಕು, ಪ್ರಬಲವಾದ ವಿರೋಧ ಪಕ್ಷ ಆಗಿ ಯಾವಾಗಲೂ ಕೂಡ ಆಳುವ ಪಕ್ಷವನ್ನು ಕಾಯ್ತಾ ಇರಬೇಕು. ಆಳುವ ಪಕ್ಷವನ್ನು ಕಾಯ್ತಾ ಏನು ಕರೆಕ್ಟಾಗಿ ಇದು ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ಸಂವಿಧಾನಾತ್ಮಕವಾಗಿ ಇದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆಯಾ, ಸಂವಿಧಾನಕ್ಕೆ ವಿರುದ್ಧವಾದ ಯಾವುದಾದ್ರೂ ಕಾನೂನುಗಳ ಹಾಕ್ತಾ ಇದ್ದಾರಾ ಈ ಸರ್ಕಾರದವರು, ಆಳುವ ಪಕ್ಷದವರು ಅಂತ ವಿರೋಧ ಪಕ್ಷದವರು ಸದಾ ಜಾಗರೂಕರಾಗಿರಬೇಕು. ಆಗ ಆಳುವ ಪಕ್ಷ ತುಂಬ ಅಲರ್ಟಾಗಿ ಪ್ರಜೆಗಳಿಗೆ ಅನುಕೂಲಕರವಾಗಿ ಆಗುವ ಹಾಗೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗದ ಹಾಗೆ ಮತ್ತು ಸಂವಿಧಾನಕ್ಕೆ ಧಕ್ಕೆ ತರದ ಹಾಗೆ ಕಾನೂನುಗಳನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಸಂವಿಧಾನವನ್ನು ರಕ್ಷಿಸ್ಬೋದು, ಪ್ರಜಾಪ್ರಭುತ್ವವನ್ನು ರಕ್ಷಿಸ್ಬೋದು, ಪ್ರಜೆಗಳನ್ನು
ರಕ್ಷಿಸ್ಬೋದು. ಸೊ ಈ ಹಂತದಲ್ಲಿ ಕೆಲಸವನ್ನು ಮಾಡಬೇಕು ರಾಜಕೀಯ ಪಕ್ಷದವರು. ವಿರೋಧ ಪಕ್ಷ ಆಗಬೇಕು. ಒಂದು ಸಲ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಎರಡು ಇದ್ದಿದ್ದೆ. ಸೊ ಒಂದು ಸಲ ಸೋಲ್ತಾರೆ, ಒಂದು ಸಲ ಗೆಲ್ತಾರೆ. ಗೆದ್ದ ಮೇಲೆ ಆ ಪಕ್ಷ ಆಳ್ವಿಕೆಯನ್ನು ಮಾಡಬೇಕು. ಸೋತ ಪಕ್ಷ ವಿರೋಧ ಪಕ್ಷವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಆದರೆ ಈಗೇನಾಗ್ತಾ ಇದೆ, ಅವೆಲ್ಲವನ್ನು ಗಾಳಿಗೆ ತೂರಿ ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಜಂಪ್ ಮಾಡ್ತಾ ಇದ್ದಾರೆ ರಾಜಕೀಯ ನಾಯಕರು. ಇದು ಒಂದು ದೊಡ್ಡ ಪಿಡುಗಾಗಿ ಕಂಡು ಬರ್ತಿದೆ. ಸೊ ಇದನ್ನು ಪಕ್ಷಾಂತರ ರಾಜಕಾರಣ ಅಂತ ಕರೀತಾರೆ. 1967 ನಂತರ ಈ ಪಕ್ಷಾಂತರ ರಾಜಕಾರಣ ಜಾಸ್ತಿ ಆಗಿದೆ. ಪೊಲಿಟಿಕಲ್ ಯಾವುದು ಈ ಪಕ್ಷಾಂತರ ರಾಜಕಾರಣ ಏನಿದೆ ಅದು ಆಫ್ಟರ್ 1967 ಈ ಒಂದು ಪ್ರವೃತ್ತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಮ್ಮ ದೇಶದಲ್ಲಿ. ಸೊ ಇದು ಹೋಗಬೇಕಾಗಿದೆ ಪಕ್ಷಾಂತರ. ಸೊ ಇದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಈಗ ಇದನ್ನು ನಾವು ಇಟ್ಕೊಂಡಿದ್ದೀವಿ. ಇದನ್ನು ಕೂಡ ನಾವು ನಮ್ಮ ರಾಜಕೀಯ ಪಕ್ಷದ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಅನದರ್ ಒನ್ ಪಾಯಿಂಟ್ ಆಫ್ ಅವರ್ ಪೊಲಿಟಿಕಲ್ ಪಾರ್ಟೀಸ್ ಫೀಚರ್, ದಟ್ ಈಸ್ ಕಮ್ಯುನಲ್ ಪಾರ್ಟೀಸ್. ಕೋಮುವಾದಿ ಪಕ್ಷಗಳು. ಕಮ್ಯುನಲ್ ಪಾರ್ಟೀಸ್ ಅಂದರೆ ಏನು ಅಂದರೆ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುವಂಥ ಪಕ್ಷಗಳನ್ನು ನಾವು ಕೋಮುವಾದಿ ಪಕ್ಷಗಳು ಅಂತ ಕರಿತೀವಿ. ಸೊ ಕಮ್ಯುನಲ್ ಪಾರ್ಟೀಸ್ ಮೀನ್ಸ್ ಇನ್ಸ್ಟೆಡ್ ಆಫ್ ದಟ್ ಕಮ್ಯುನಲ್ ಮೀನ್ಸ್ ದಟ್ ಈಸ್ ಇಯರ್ ವಿ ಹ್ಯಾವ್ ಟು ಸಿ ದ ಕ್ಯಾಸ್ಟ್ ಆ್ಯಂಡ್ ರಿಲಿಜಿಯಸ್. ಸೊ ಎಲ್ಲ ಏನಾಗ್ತಾ ಇದ್ದಾರೆ, ನಮ್ಮ ಜಾತಿ ನಮ್ಮ ಧರ್ಮ ಕೋಟ್ ಹಾಕಿ ನಾವು ನಿಮ್ಮನ್ನು ಉದ್ಧಾರ ಮಾಡ್ತೀವಿ, ನಾವು ನಿಮ್ಮನ್ನು ಉದ್ಧಾರ ಮಾಡ್ತೀವಿ. ಹೀಗೆ ಜಾತಿಗಳ ನಡುವೆ ವೈಷಮ್ಯ ಬೆಳೆಸ್ತಾ ಇದ್ದಾರೆ. ಮತ್ತು ಧರ್ಮಗಳ ನಡುವೆ ವೈಷಮ್ಯಗಳು ಉದ್ಭವ ಆಗ್ತಾ ಇದೆ. ಸೊ ಇದು ತಪ್ಪಾಗ್ತದೆ. ಕೋಮುವಾದಿ ಪಕ್ಷಗಳು ಕೂಡ ಇವತ್ತು ನಾವು ನಮ್ಮ ರಾಜಕೀಯ ಪಕ್ಷದಲ್ಲಿ ಕಾಣ್ತಾ ಇರುವಂತಹ ಒಂದು ಲಕ್ಷಣ ಆಗಿದೆ. ಸೊ ಭಾರತದಲ್ಲಿ ನಾವು ಅಕಾಲಿ ದಳ, ಮುಸ್ಲಿಂ ಲೀಗ್, BJP ಈ ಪಕ್ಷಗಳಿಗೆಲ್ಲ ಕೋಮುವಾದಿ ಪಕ್ಷಗಳು ಅಂತ ಹಣೆಪಟ್ಟಿ ಕಟ್ಟಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಇದನ್ನು ನೋಡ್ತೀವಿ. ಹಣೆಪಟ್ಟಿ ಕಟ್ಬಿಟ್ಟು ನಿಲ್ಲಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆದರೆ ನಾವು ಇದಷ್ಟೇ ಅಲ್ಲ. ಈಗೇನು ಹೇಳಿದೆ ನಾನು ಅಂದರೆ ಅಕಾಲಿ ದಳ ಆಗಿರ್ಬೋದು, ಮುಸ್ಲಿಂ ಲೀಗ್ ಆಗಿರ್ಬೋದು, BJP, ದೀಸ್ ಆರ್ ನಾಟ್ ಓನ್ಲಿ ಅ ಕಮ್ಯುನಲ್ ಪಾರ್ಟೀಸ್. This is not only communal parties. Even we have to see in our politics. When we refer our politics nowadays, we have to see in our politics practically we are seeing all parties are doing same thing. ಎಲ್ಲ ಪಾರ್ಟಿಯವರು ಹೀಗೆ ಮಾಡ್ತಿದ್ದಾರೆ. ನಮ್ಮ ಜಾತಿ, ನಾನು ಕುರುಬ ಜಾತಿಗೆ ಸೇರಿದ್ದೀನಿ, ನಾನು ಲಿಂಗಾಯತ ಜಾತಿಗೆ ಸೇರಿದ್ದೀನಿ, ನಾನು ಗೌಡ ಜಾತಿಗೆ ಸೇರಿದ್ದೀನಿ. ಹೀಗೆ ಜಾತಿ ಜೊತೆಗೆ ಧರ್ಮ ಎಲ್ಲ ಇಟ್ಕೊಂಬಿಟ್ಟಿದ್ದಾರೆ. ಜಾತಿ ಧರ್ಮ ಎಲ್ಲ ಪಕ್ಷದಲ್ಲೂ ಇವು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರ್ದು ಅಂತ ಅನ್ಕೋತೀನಿ. ಇದು ಕೂಡ ನಮ್ಮ ರಾಜಕೀಯ ಪಕ್ಷಗಳಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದಂತಹ ಲಕ್ಷಣ ಆಗಿದೆ. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ. ಇಂಪಾರ್ಟೆನ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ಸೊ ಅಂದರೆ ಡಾಮಿನೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದೇನೋ. ಯಾಕಂದರೆ ನಮ್ಮ ದೇಶದಲ್ಲಿ ಆವತ್ತಿಂದ ಇವತ್ತರವರೆಗೂ ಅಂದರೆ 1885 ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದದ್ದು. ಸ್ವತಂತ್ರ ಪೂರ್ವದಲ್ಲೂ ಕಾಂಗ್ರೆಸ್ ಪಕ್ಷದ ಆಳ್ವಿಕೆಯನ್ನು ನಾವು ನೋಡಿದ್ವಿ, ಸ್ವತಂತ್ರ ನಂತರದಲ್ಲೂ ನಾವು ಕಾಂಗ್ರೆಸ್ ಪಕ್ಷದ ಆಳ್ವಿಕೆಯನ್ನು ನೋಡಿದ್ವಿ ಅಂತ ನಮ್ಮ ರಾಜಕೀಯ ಪಕ್ಷಗಳ ಇತಿಹಾಸದಲ್ಲಿ ಈ ರೀತಿ ಹೇಳಲಾಗ್ತದೆ. ರಾಜಕೀಯ ಪಕ್ಷದ ಇತಿಹಾಸವನ್ನು ತೆಗೆದುಕೊಂಡಾಗ 1967 ತನಕ, ಯಾವಾಗ ರಾಜ್ಯ ನಮ್ಮದು 1947 ಸ್ವತಂತ್ರ ಆಯಿತು. ಸ್ವತಂತ್ರ ಆದಮೇಲೆ ನಮ್ಮ ರಾಜ್ಯ ಅಂದರೆ ರಾಷ್ಟ್ರ, ಇಲ್ಲಿ ರಾಜ್ಯ ಅಂದಿದ ತಕ್ಷಣ ನಾವಿಲ್ಲಿ ರಾಷ್ಟ್ರ ಅನ್ನುವ ಪರಿಕಲ್ಪನೆಯಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ರಾಜ್ಯಶಾಸ್ತ್ರದಲ್ಲಿ ರಾಜ್ಯವನ್ನು ದೇಶ ಅಂತಲೇ ಪರಿಗಣಿಸೋದು. ಸೊ ನಮ್ಮ ರಾಜ್ಯದಲ್ಲಿ ಅಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು 47ನೇ ಇಸ್ವಿ. ಅಲ್ಲಿಂದ 67ನೇ ಇಸ್ವಿ ತನಕ ಹೆಚ್ಚು ಕಡಿಮೆ ಅಂದರೆ ನಿರಂತರವಾಗಿ ಕಾಂಗ್ರೆಸ್ಸೇ ಆಳ್ವಿಕೆಯನ್ನು ಮಾಡ್ಕೊಂಡು ಬಂದಿದೆ ಅಂತ ಹೇಳ್ಬೋದು. 67ರ ನಂತರವೂ ಕೂಡ ಕಾಂಗ್ರೆಸ್ ರಾಜ್ಯದ ಅನೇಕ ರಾಜ್ಯಗಳಲ್ಲಿ ಅಧಿಕಾರವನ್ನು ರಚಿಸಿತ್ತು ಅಥವಾ ಸರ್ಕಾರವನ್ನು ರಚಿಸಿತ್ತು ಅಂತ ಹೇಳ್ಬೋದು. ಸೊ ಆಮೇಲೆ ಅಂದರೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಇದ್ದಿದ್ದು. ನಂತರ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಯಿತು. ಆಮೇಲೆ 1993 ಕಾಂಗ್ರೆಸ್ ಪಕ್ಷ ಕೇಂದ್ರ ಅಷ್ಟೇ ಅಲ್ಲದೆ
ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಪಂಜಾಬ್, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಗೋವಾ ಈ ರಾಜ್ಯಗಳಲ್ಲಿ ಅಧಿಕಾರದಲ್ಲಿತ್ತು ಅಂತ ನಾವು ಹೇಳ್ಬೋದು. ಇತಿಹಾಸವನ್ನು ನಾವು ರೆಫರ್ ಮಾಡಿದಾಗ ನಮಗೆ ಸಿಗೋ ಅಂಥದ್ದು. ಸೊ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆಯನ್ನು ನಾವು ಇಲ್ಲಿ ಹೆಚ್ಚು ನೋಡ್ತೀವಿ. ನಮ್ಮ ರಾಜಕೀಯದ ಆಳ್ವಿಕೆಯಲ್ಲಿ ನೋಡಿದಾಗ ಅಥವಾ ರಾಜಕೀಯ ಪಕ್ಷಗಳು ಅನ್ನುವ ಇತಿಹಾಸವನ್ನು ತೆಗೆದುಕೊಂಡು ಬಂದಾಗ ನಮಗೆ ಕಾಣಿಸೋದು ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆ. ಬಹುಪಕ್ಷ ಪದ್ಧತಿ ನಮ್ಮ ದೇಶದಲ್ಲಿ ಇದ್ದರೂ ಕೂಡ ಏಕಪಕ್ಷ ಪದ್ಧತಿಯಂತೆ ಒಂದೇ ಪಕ್ಷ ಅಧಿಕಾರಕ್ಕೆ ಬಂದಿರೋದನ್ನು ಕೂಡ ನಾವು ನೋಡಲಿಕ್ಕೆ ಇಲ್ಲಿ ಸಾಧ್ಯ ಆಗಿದೆ. ಸೊ ಈ ಎಲ್ಲ ಅಂಶಗಳು ಏನಿದೆ, ಈ ಎಲ್ಲ ಅಂಶಗಳನ್ನು ನಮ್ಮ ಭಾರತದ ರಾಜಕೀಯ ಪಕ್ಷಗಳ ಲಕ್ಷಣಗಳು ಅಂತ ನಾವು ಕರಿತೀವಿ. ದೀಸ್ ಆಲ್ ಅಬೋವ್ ಪಾಯಿಂಟ್ಸ್ ಆರ್ ಡಿಸ್ಕಷನ್ಸ್. What the point we are discussions now, the above points are shows to political parties features in India.